ಬೆಂಗಳೂರಲ್ಲಿ ರಾಮೇಶ್ವರಂ ಕೆಫೆ ರೀ ಓಪನ್ಗೆ ಸಿದ್ಧತೆ ಆಗ್ತಾ ಇತ್ತು. ಎನ್ಐಎ ಪರಿಶೀಲನೆ ನಡೀತಾ ಇತ್ತು. ಅದೀಗ ಮುಕ್ತಾಯ ಆಗಿದೆ. ಕೆಫೆ ಓಪನ್ಗೆ ಅನುಮತಿ ಕೂಡ ಸಿಕ್ಕಿದೆ. ಇವತ್ತು ಸ್ಥಳ ಮಹಜರು ಮಾಡಿದ್ದು ಎನ್ಐಎ ಅಧಿಕಾರಿಗಳು ಮಾಡಿದ್ರು. ಮಹಜರು ಬಳಿಕ ಕೆಫೆ ಓಪನ್ಗೆ ಅನುಮತಿ ಕೊಟ್ಟಿದ್ದಾರೆ. ಖಾಕಿ ಕೆಫೆ ರೀ ಓಪನ್ ಮಾಡೋದಕ್ಕೆ ಎಚ್ಎಎಲ್ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಪೊಲೀಸರ ಅನುಮತಿ ಬೆನ್ನಲ್ಲೇ ಕೆಫೆಯಲ್ಲಿ ಸ್ವಚ್ಛತಾ ಕಾರ್ಯ ಕೂಡ ನಡೆಸಲಾಗ್ತಾ ಇದ್ದು ಮ್ಯಾನೇಜರ್ ಸಮ್ಮುಖದಲ್ಲಿ ಕೆಫೆಯಲ್ಲಿ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಶಿವರಾತ್ರಿಯಂದೇ ಕೆಫೆ ರೀ ಓಪನ್ ಆಗುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಶಿವರಾತ್ರಿ ಅಂದ್ರೆ ಕೆಫೆ ರೀ ಓಪನ್ ಮಾಡ್ತೀವಿ ಅಂತ ಏನು ಮಾಲೀಕರು ಹೇಳಿದ್ರು, ಒಂದು ರೀತಿಯಲ್ಲಿ ಸವಾಲಾಗಿ ತೆಗೆದುಕೊಂಡಿದ್ದಾರೆ ಕೂಡ. ಆದರೆ ಇಲ್ಲಿ ಕೆಫೆ ರೀ ಓಪನ್ ಮಾಡೋದಕ್ಕೆ ಒಂದಷ್ಟು ಸವಾಲುಗಳಿತ್ತು. ತನಿಖೆ ಪ್ರಗತಿಯಲ್ಲಿರುವ ಕಾರಣಕ್ಕಾಗಿ ಎನ್ಐಎ ಅಧಿಕಾರಿಗಳು ಕೂಡ ಪರಿಶೀಲನೆಗೆ ಇಳಿದ ಕಾರಣಕ್ಕಾಗಿ ಅಲ್ಲಿ ಯಾವುದೇ ರೀತಿಯ ಒಂದು ಕಾರ್ಯ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಕೆಫೆ ರೀ ಓಪನ್ ಮಾಡೋದಕ್ಕೆ ಏನೇನು ಸಿದ್ಧತೆ ಮಾಡಬೇಕಾಗಿತ್ತು ಅದನ್ನು ಅಷ್ಟು ತ್ವರಿತವಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದರೆ ಇವತ್ತು ಎಲ್ಲ ಪರಿಶೀಲನಾ ಕಾರ್ಯ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಈಗ ಸ್ವಚ್ಛತಾ ಕಾರ್ಯ ಅಂದರೆ ಬ್ಲಾಸ್ಟಿಂದಾಗಿ ಸಂಪೂರ್ಣ ಕೆಫೆಯ ಮುಂಭಾಗ ಛಿದ್ರ ಆಗಿ ಹೋಗಿತ್ತಲ್ಲ, ಅಲ್ಲೆಲ್ಲ ಈಗ ವಾಪಸ್ ಮರು ನಿರ್ಮಾಣ ಮಾಡುವಂತಹ ಕೆಲಸ ಆಗ್ತಾ ಇದೆ. ನಾವೀಗ ಗಮನಿಸ್ಬೋದು, ಒಂದು ಕಡೆ ಕೆಲಸ ಆಗ್ತಾ ಇರೋದು ಸಂಪೂರ್ಣ ಚಿತ್ರಣವೇ ಬದಲಾಗುವಷ್ಟರ ಮಟ್ಟಿಗೆ ಆ ಬ್ಲಾಸ್ಟ್ನ ಭೀಕರತೆ ಇತ್ತು. ಅದಾದ ನಂತರ ಈಗ ಎಲ್ಲವನ್ನ ಕೂಡ ಮರು ನಿರ್ಮಾಣ ಮಾಡುವ ಕಾರ್ಯ ಆಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಂಗಳ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಏನು ಕಳೆದ 5 ದಿನಗಳಿಂದ ಈ ಒಂದು ರಾಮೇಶ್ವರಂ ಕೆಫೆ ಏನಿದೆ ಅದು ಪೊಲೀಸ್ ಭದ್ರತೆಯಲ್ಲಿ ಇತ್ತು. ಅಂದ್ರೆ ಯಾರನ್ನ ಕೂಡ ಈ ಒಂದು ರಾಮೇಶ್ವರಂ ಕೆಫೆ ಒಳಗಡೆ ಹೋಗೋದಕ್ಕೆ ಬಿಟ್ಟಿರಲಿಲ್ಲ. ಅಂದ್ರೆ ಏನು ಹೋಟೆಲ್ನ ಸಿಬ್ಬಂದಿಗಳಾಗಿರ್ಬೋದು ಯಾರು ಕೂಡ ಹೋಗದಂತೆ ಇಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸ್ ಭದ್ರತೆಯನ್ನ ನೀಡಲಾಗಿತ್ತು. ಅಂದ್ರೆ ಈ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣ ಮೊದಲು ಏನು ಎಚ್ಎಎಲ್ ಪೊಲೀಸರು ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಹೀಗಾಗಿ ಸ್ಥಳ ಮಹಜರನ್ನ ಮಾಡಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಯಾರನ್ನ ಕೂಡ ಒಳಗಡೆ ಬಿಟ್ಟಿರಲಿಲ್ಲ. ಅದಾದ ನಂತರ ಸಿಸಿಬಿ ಅವರು ಸ್ಥಳ ಮಹಜರನ್ನ ಮಾಡ್ತಾರೆ, ಅವರು ಕೂಡ ತನಿಖೆಯನ್ನ ಮಾಡ್ತಾರೆ. ಅದಾದ ನಂತರ ಇದೀಗ ಎನ್ಐಎ ಅವರು ಈ ಒಂದು ತನಿಖೆಯನ್ನ ಅವರಿಗೆ ವರ್ಗಾವಣೆ ಮಾಡಲಾಗಿದ್ದು ಇವತ್ತು ಈ ಒಂದು ರಾಮೇಶ್ವರಂ ಕೆಫೆಯನ್ನ ಏನು ಹೋಟೆಲ್ ಮಾಲೀಕರಿಗೆ ಹ್ಯಾಂಡ್ ಓವರ್ ಮಾಡಿರುವಂತದ್ದು. ಸೊ ಈಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಕ್ಲೀನಿಂಗ್ ಕೆಲಸಗಳು ಇಲ್ಲಿ ಆಗ್ತಾ ಇದೆ. ಅಂದ್ರೆ ಯಾವಾಗ ರಾಮೇಶ್ವರಂ ಕೆಫೆ ಸಿಬ್ಬಂದಿಗೆ ಇಲ್ಲಿ ವರ್ಗಾವಣೆ ಮಾಡಲಾಯ್ತೋ ಅದಾಗಿನಿಂದ ಅವರು ಇಲ್ಲಿ ಕೆಲಸಗಳನ್ನ ಶುರು ಹಚ್ಕೊಂಡಿದ್ದಾರೆ. ಅಂದ್ರೆ ಈಗ ಆಲ್ರೆಡಿ ರಾಘವೇಂದ್ರ ರಾವ್ ಅವರು ಅಂದ್ರೆ ರಾಮೇಶ್ವರಂ ಕೆಫೆ ಓನರ್ ಏನಿದ್ದಾರೆ ಅವರು ಈ ಮುಂಚೆ ಹೇಳಿದ್ರು, ಅಂದ್ರೆ ಶಿವರಾತ್ರಿ ಎಂದೇ ನಾನು ಕೆಫೆಯನ್ನ ಮತ್ತೆ ರೀ ಓಪನ್ ಮಾಡ್ತೀನಿ ಅಂತ. ಅದರಂತೆ ಅವರು ಇದೀಗ ಅವರ ಒಂದು ಸುಪ್ರತಿಗೆ ಒಪ್ಪಿಸಿರೋ ಕಾರಣ ಈಗ ಆಲ್ರೆಡಿ ಕೆಲಸವನ್ನ ಶುರು ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ರಾಘವೇಂದ್ರ ಅವರು ಏನು ಹೋಟೆಲ್ ಮ್ಯಾನೇಜರ್ಗಳಿಗೆ 4-5 ಜನಕ್ಕೆ ವಿಡಿಯೋ ಕಾಲ್ ಮೂಲಕ ಕಾಲ್ ಮಾಡಿ ಸೊ ಹೋಟೆಲ್ ಅನ್ನ ಸ್ವಚ್ಛಗೊಳಿಸುವಂತೆ ಈಗ ಆಲ್ರೆಡಿ ಹೇಳಿರುವಂತದ್ದು. ಸುಮಾರು ಒಂದು 20ಕ್ಕೂ ಹೆಚ್ಚು ಜನ ಕೆಲಸಗಾರರು ಇಲ್ಲಿ ಬಂದು ಈಗ ಆಲ್ರೆಡಿ ಕೆಲಸವನ್ನ ಶುರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪೊಲೀಸರು ಕೂಡ ಒಂದು ಒಪ್ಪಿಗೆಯನ್ನ ಕೂಡ ನೀಡಿರುವಂತದ್ದು. ಆದ್ರೂ ಕೂಡ ಪೊಲೀಸರು ಇಲ್ಲಿ ಇದ್ದಾರೆ, ಅಂದ್ರೆ ಏನೇ ತೊಂದರೆಗಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಮತ್ತಷ್ಟು ಭದ್ರತೆಯ ಮೂಲಕನೇ ಕ್ಲೀನಿಂಗ್ ಕೆಲಸವನ್ನ ಮಾಡಿಸಲಾಗ್ತಾ ಇದೆ. ಒಂದು ವಾರಕ್ಕೆ ಹೋಟೆಲ್ನ ಮತ್ತೆ ದಿ ರಾಮೇಶ್ವರಂ ಕೆಫೆಯನ್ನ ಅದೇ ರೀತಿ ರೀಲಾಂಚ್ ಮಾಡೋದಕ್ಕೆ ಅವರು ಎಲ್ಲ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಏನೆಲ್ಲ ಆಹಾರ ಪದಾರ್ಥಗಳನ್ನ ಇಲ್ಲಿ ಬಂದು ಹೋಟೆಲ್ ಕಸ್ಟಮರ್ಸ್ ಏನಿದ್ದಾರೆ ಅವರೆಲ್ಲ ತಿಂತಿದ್ರು ಅದೆಲ್ಲ ಆಸ್ ಇಟ್ ಈಸ್ ಹಾಗೆ ಇತ್ತು. ಸೊ ಯಾವುದು ಕೂಡ ಕ್ಲೀನ್ ಮಾಡಿರಲಿಲ್ಲ. ಹೀಗಾಗಿ ಎಲ್ಲವನ್ನ ಕ್ಲೀನ್ ಮಾಡಿಕೊಂಡು ರೀಲಾಂಚ್ಗೆ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳರಾಜ್ ಗೋಪಾಲ್, ಟಿವಿ9 ಬೆಂಗಳೂರು.